ಮನೆ ಮಕ್ಕಳು ಈ ಮನೆ ಬಿಟ್ಟು ಹೋಗೋದಕ್ಕೆ ಮುಖ್ಯ ಕಾರಣ ಆ ಧರ್ಮೇಂದ್ರ. ಅಕ್ಕ ಏನ್ ಯೋಚನೆ ಮಾಡ್ತಾ ಇದ್ಯಾ? ಮೊದ್ಲು ಅವನಿಗೆ ಫೋನ್ ಮಾಡು. ನಮಸ್ಕಾರ ಬೀಗ್ರೆ. ನನಗೆ ನಿಮ್ಗೆ ಯಾವ ಸಂಬಂಧ ಇದೆ ಅಂತ ಬೀಗ್ರು ಅಂತ ಕರಿತಿದ್ದೀರಾ? ಏನ್ ತಮಾಷೆ ಮಾಡೋ ಮೂಡಲಿದ್ದೀರಾ? ನನ್ನ ಮನೆ ಹತ್ಕೊಂಡು ಉರಿತಿರ್ಬೇಕಾದ್ರೆ ನಾನ್ ನಿಮ್ ಹತ್ರ ತಮಾಷೆ ಮಾಡ್ಲಾ? ಈ ವಸುಂಧರಾನ ಏಮಾರ್ಸೋ ಮಟ್ಟಕ್ಕೆ ಕೇಳ್ತಿದ್ದೀರಾ ಅಂದ್ರೆ ನೀವೆಂತ ಕ್ರಿಮಿನಲ್ ಅಂತ ಗೊತ್ತಾಗತ್ತೆ. ಏನ್ ಹೇಳ್ತಿದ್ದೀರಾ? ಮತ್ತೆ ಆಕ್ಟ್ ಮಾಡ್ಬೇಡಿ, ಚೆನ್ನಾಗಿರಲ್ಲ. ವಸುಂಧರಾ ಅವ್ರೆ, ಪ್ಲೀಸ್ ಏನಾಯ್ತು ಅಂತ ಹೇಳಿ. ಸಿಂಧು ನಿಮ್ಮಗಳೇನಾ? ಅಲ್ಲ ಅಲ್ಲ, ಸಿಂಧು ಅಲ್ಲ. ಸಾರಿ, ನಿಮ್ ಮಗಳು ಭೈರವಿ ಅಲ್ವಾ? ಅದೇ ಆ ಕುಂಭಮೇಳದಲ್ಲಿ ಕಳೆದು ಹೋಗಿದ್ದವಳು. ಯಾಕೆ ಮರ್ತು ಬಿಟ್ರ? ಧರ್ಮೇಂದ್ರ ದಿವಾನ್ ಅವ್ರೆ, ಆ ಬಿಕಾರಿನ ಹೊಂಚ್ ಹಾಕಿ ನನ್ನ ಮನೆಗೆ ಸೇರ್ಸಿದ್ರಲ್ಲ, ಇದ್ರ ಪರಿಣಾಮ ಎಷ್ಟು ಭೀಕರವಾಗಿರುತ್ತೆ ಅಂತ ನೀವು ಊಹಿಸ್ಕೊಳಕ್ಕೂ ಆಗೋದಿಲ್ಲ. ನೀವು ಮಾಡಿದ ಮೋಸಕ್ಕೆ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ನೀವು ಹುಟ್ಟೋ ಪ್ರತಿ ಜನ್ಮದಲ್ಲೂ ನೆನ್ಪಿಟ್ಕೋಬೇಕು. ಹಾಗ್ ಮಾಡ್ತೀನಿ. ಬೀಗ್ರೆ ಪ್ಲೀಸ್ ನನ್ ಮಾತು ಕೇಳಿ. ಕೇಳಲ್ಲ. ಈಗ ನಿಮ್ ಗಾಳನ ಮನೆಯಿಂದ ಆಚೆ ಹಾಕಿದೀನಿ. ಅದನ್ನ ಹೇಳೋಕೆ ಫೋನ್ ಮಾಡಿದೆ. ನಿಮ್ಮ ಜೀವನದಲ್ಲಿ ನಡೆಯೋ ಮುಂದಿನ ಘಟನೆಗಳು, ಅಯ್ಯೋ ನಾನ್ ವಸುಂಧರಾ ರಾಜ್ ಬಹದ್ದೂರ್ ಅವ್ರಿಗೆ ಮೋಸ ಮಾಡಬಾರ್ದಾಗಿತ್ತು ಅಂತ ಹೇಳುತ್ತೆ. ರೆಡಿ ಆಗಿರಿ. ಮನೆಯಿಂದ ಆಚೆಗೆ ಹಾಕ್ತೀರಾ? ಹಾಗಾದ್ರೆ ನಾನು ಹೋಗ್ಲೇಬೇಕು. ಭೈರವಿ ಅವರೇ, ಈಗ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ವಿರಾಟ್ ಅವ್ರೆ, ನನಗದ್ರ ಯೋಚನೆನೇ ಇಲ್ಲ. ಯಾಕೆ? ಸಪ್ತಪದಿ ತುಳಿದು ನಿಮ್ ಜೊತೆ ಹೆಜ್ಜೆ ಹಾಕ್ತಾ ನಿಮ್ ಧರ್ಮ ಪತ್ನಿಯಾಗಿ ನಿಮ್ ದಾರಿನೇ ಹಿಂಬಾಲಿಸ್ಬೇಕಾದವಳು ನಾನು. ನಮ್ ನೆರಳು ನಮ್ಮನ್ ಹೇಗ್ ಹಿಂಬಾಲಿಸುತ್ತೋ ಹಾಗೆ ನಾನು ನಿಮ್ ಹಿಂದೆ ಬರ್ತೀನಿ. ನನ್ ಗಂಡ ಎಲ್ಲಿರ್ತಾರೋ ಅದೇ ನನಗ್ ಸ್ವರ್ಗ. ಐ ಆಮ್ ಸಾರಿ ಭೈರವಿ ಅವರೇ, ನಾನು ನಿಮ್ ಕಷ್ಟ ಕೊಡ್ತಾ ಇದ್ದೀನಿ. ನಾನ್ ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಬೆಳ್ದವಳು. ಈ ಕಷ್ಟ ಎಲ್ಲ ಯಾವ ಲೆಕ್ಕ ವಿರಾಟ್ ಅವ್ರೆ? ನನ್ನವ್ರು ಯಾರೂ ಇಲ್ದೆ ದಿಕ್ಕೆಟ್ಟು ಅನಾಥವಾಗಿ ಬೀದಿಲ್ ನಿಂತ್ಕೊಂಡಿದ್ದೆ. ಆದ್ರೆ ಈಗ ನೀವ್ ನನ್ ಜೊತೆ ಇದ್ದೀರಾ. ಇದಕ್ಕಿಂತ ಜಾಸ್ತಿ ಆ ದೇವ್ರತ್ರ ಏನ್ ಕೇಳ್ಕೊಳ್ಳಿ ಹೇಳಿ? ಹಾಗ್ ನೋಡಿದ್ರೆ ನಾನೇ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮಂತ ಪವಿತ್ರವಾದ ಪ್ರೀತಿನ ನನಗ್ ಕೊಟ್ಟಿದ್ದಕ್ಕೆ. ಇಷ್ಟು ದಿನ ಪ್ರೀತಿ ಹಿಂದೆ ಬಿದ್ದಿದ್ದೆ, ಅದನ್ನ ಹೇಗೂ ಪಡ್ಕೊಂಡೆ. ಈಗ ನಿಜವಾಗ್ಲೂ ಜೀವನದ ಹಿಂದೆ ಬಿದ್ದಿದ್ದೀನಿ. ಅದು ಸಿಗುತ್ತೋ ಇಲ್ವೋ ನೋಡೋಣ.